ನಮಸ್ಕಾರ. ಫ್ಯಾಟಿ ಲಿವರ್ ಸೈಲೆಂಟ್ ಕಾಯಿಲೆ ನಮ್ಮ ಸಣ್ಣೂರಲ್ಲಂತೂ 25ಕ್ಕೂ ಹೆಚ್ಚು ಪರ್ಸೆಂಟೇಜ್ ಜನರಿಗೆ ಕುಡಿಯುವ ಅಭ್ಯಾಸವೇ ಇಲ್ಲ. ಆದ್ರೂ ಲಿವರ್ ಹಾಳಾಗ್ತಾ ಇದೆ. ಯಾಕೆ? ಈ ಸೈಲೆಂಟ್ ಕಿಲ್ಲರ್ ಫ್ಯಾಟಿ ಲಿವರ್ ಇದೆ. ಅಥವಾ ಯಾವುದೇ ಚಟ ಇಲ್ಲದೆ ಇದ್ರು ವೆಜಿಟೇರಿಯನ್ ಆಗಿದ್ರೆ ಕೂಡ ಲಿವರ್ ಹಾಳಾಗ್ತಾ ಇದೆ. ಕಾರಣ ಫ್ಯಾಟಿ ಲಿವರ್. ಈ ಫ್ಯಾಟಿ ಲಿವರ್ ಅಲ್ಲಿ ಕೂಡ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ ನಾವು. ಇದಕ್ಕೆ ಕುಡಿಯುವ ಅಭ್ಯಾಸವಿಲ್ಲದೆ ಇದ್ರು ಫ್ಯಾಟಿ ಲಿವರ್ ಡಿಸೀಸ್ ಆಗಿ ಲಿವರ್ ಹಾಳಾಗಬಹುದು ಅಂತ ಹೇಳಿ. ಇದು ಯಾಕೆ ಆಗ್ತಾ ಇದೆ ಅಂದ್ರೆ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲದಿದ್ರೆ, ನಾವು ನಿಯಮಿತ ವ್ಯಾಯಾಮ ಮಾಡ್ತಾ ಇಲ್ಲ ಅಂತಂದ್ರೆ, ನಮ್ ಹೈಲಿ ಪ್ರೊಸೆಸ್ಡ್ ಫುಡ್ ಹೆಚ್ಚು ರೀತಿಯಲ್ಲಿ ನಾವು ಬಳಸ್ತಾ ಇರೋದ್ರಿಂದ ನಮ್ಗೆ ಈಗ ಬೊಜ್ಜು ಲಿವರ್ ಅಲ್ಲಿ ಶೇಖರಣೆ ಆಗ್ತಾ 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 ಫ್ಯಾಟಿ ಲಿವರ್ ಡಿಸೀಸ್ ಪ್ರೋಗ್ರೆಸ್ ಆದಾಗೆ ಸಿರೋಸಿಸ್, ಈಗ ನಾವು ಕುಡಿಯೋಲ್ಲಿ ಲಿವರ್ ಹಾಳಾಗುವಂತದ್ದು ಸಿರೋಸಿಸ್ ಈ ಕಾರಣದಿಂದಲೂ ಆಗ್ಬಹುದು. ಮತ್ತೆ ಅದು ಮುಂದೆ ಹಾಗೆ ಡಿಸೀಸ್ ಪ್ರೋಗ್ರೆಸ್ ಆದಾಗ ಹೆಪಾಟೋಸೆಲ್ಯುಲರ್ ಕ್ಯಾನ್ಸರ್ ಅಂದ್ರೆ ಲಿವರ್ ಕ್ಯಾನ್ಸರ್ ಆಗಿ ಕೂಡ ಬದಲಾಗಬಹುದು. ಸೊ ಆದ್ರಿಂದ ನಾವು ಹೇಗೆ ಸರಿಪಡಿಸ್ಕೊಳ್ಬಹುದು ಅಂತಂದ್ರೆ, ನಾವು ಹೆಚ್ಚಿನ ರೀತಿಯ ವ್ಯಾಯಾಮ ಮಾಡಬೇಕು, ಬೊಜ್ಜು ಕರಗಿಸಬೇಕು, ನಮ್ಮ BMI ಯಾವಾಗ ಚೆಕ್ ಮಾಡ್ಕೊಳ್ಬೇಕು. ಸಿಂಪಲ್ ಟೆಸ್ಟ್, ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಚೆಕ್ ಮಾಡಿದ್ರೆ ನಾವು SGOT-PT ರೇಸ್ ಆಗಿದೆ ಅಂತಂದ್ರೆ ನಾವು ಅಲ್ಟ್ರಾಸೌಂಡ್ ಅಥವಾ ಫೈಬ್ರೋ ಸ್ಕ್ಯಾನ್ ಮೂಲಕ ನಮ್ಮ ಫ್ಯಾಟಿ ಲಿವರ್ ಡಿಸೀಸ್ ಇಂದ ಗ್ರೇಡಿಂಗ್ ಅನ್ನು ತಿಳ್ಕೊಳ್ಬಹುದು. ಹಾಗೂ ಬೆಸ್ಟ್ ಪಾರ್ಟ್ ಅಂತಂದ್ರೆ ಫಸ್ಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಈಗಲೇ ಎಚ್ಚರಿಸ್ಕೊಂಡು ನಮ್ಮ ಜೀವನ ಶೈಲಿಯನ್ನು ಬದಲು ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಕೂಡ ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅನ್ನು ಗುಣಪಡಿಸಬಹುದು. ಸೊ ಆದ್ರಿಂದ ಈಗಲೇ ಎಚ್ಚರಿಸ್ಕೊಳ್ಳಿ. ನಿಮ್ಗೆ ಏನಾದ್ರೂ ಈ ಫ್ಯಾಟಿ ಲಿವರ್ ಡಿಸೀಸ್ ಬಗ್ಗೆ ಡೌಟ್ ಇದ್ರೆ ಸಿಂಪಲ್ ಲಿವರ್ ಫಂಕ್ಷನ್ ಟೆಸ್ಟ್ ಮತ್ತೆ ಫೈಬ್ರೋ ಸ್ಕ್ಯಾನ್ ಮಾಡ್ತಾರೆ. ಅದ್ರ ಚೆಕ್ ಮಾಡ್ಕೊಂಡು ನೀವು ವೈದ್ಯರೊಂದಿಗೆ ಸಮಾಲೋಚಿಸಿಕೊಂಡು ಅದನ್ನ ಹೇಗೆ ಸರಿಪಡಿಸ್ಕೊಳ್ಬಹುದು ಅಂತ ಗೊತ್ತಾಗ್ತದೆ. ಥ್ಯಾಂಕ್ ಯು.